ಭೇಟಿಯಾದ ಸಂದರ್ಭಗಳು ಅಲ್ಲ, ಭೇಟಿಯಾದ ಯಾಕಂದ್ರೆ ಮದುವೆ ಇತ್ತು ಅದು. ನಾವು ಮದುವೆ ಹೋಗಿದ್ವಿ, ಅವರು ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ. ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದ ಜೊತೆಯಲ್ಲಿದ್ದರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರನ್ನ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಅದು ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ, ನನಗೆ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡುವಂಥ ಒಂದು ಸಂಪ್ರದಾಯ ವಾಡಿಕೆ. ಸರ್ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಎಲ್ಲೂ ಚರ್ಚೆ ಆಗಿಲ್ಲ, ಇನ್ನೂ ಅಂತಿಲ್ಲ ರೀ. ಬಂದಾಗ ನೋಡೋಣ, ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲ ಬೇನ ಕೇಳಿದಾರ ಸರ್ ಅವರು? ಇಲ್ಲ, ಬೆಂಬಲ ಕೇಳೋ ಪ್ರಶ್ನೆ ಅಲ್ಲ. ನಾವೇ ಪ್ರಶ್ನೆ ಬರಲ್ಲ, ನಾವು ಬೆಂಬಲ ಕೊಡೋದು ಪ್ರಶ್ನೆ ಬರೋದಿಲ್ಲ. ಪಕ್ಷ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ನಮ್ಮ ಬೆಂಬಲ ಪ್ರಶ್ನೆ ಬರೋದಿಲ್ಲ.